ಅಂತರ್ಗೆ ಅಷ್ಟೇ ಈಗ ಅಧಿಕಾರ ಸಿಗಕಂತೈತೆ ಅಂತಾರ ಅಷ್ಟ ಪದಾಧಿಕಾರಿ ಮಾಡಕಂತ. ಈಗ ನಾನು ಹೇಳ್ತಾ ಇದ್ದೀನಿ, ರಾಜ್ಯದ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ಒಂಚೂರು. ಪಾಪ ನೀವು ತೋರ್ಸೋದನ್ನ ತಪ್ಪು ಅಂತ ಅನ್ನಲ್ಲ. ಅವ್ರು ಹೇಳಿಕೆ ಕೊಟ್ಟಾಗ ನೀವು ತೋರಿಸ್ಬೇಕು, ನೀವು ತೋರಿಸ್ತೀರಿ. ತೆಗೆದು ನೋಡಿ ಜನ ಹೆಂಗ್ ಉಗಿತಾ ಇದ್ದಾರೆ ಅಂತ ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿ ಯಾವ ರೀತಿ ಉಗಿತಾ ಇದ್ದಾರೆ ಅಂತೇಳಿ. ಆದ್ರೆ ನಾಚಿಕೆ ಇರ್ಬೇಕಪ್ಪ ಅವ್ರಿಗೆ. ಮತ್ತೆ ಅವ್ರಿಗೆ ನಾಚಿಕೆ ಇಲ್ಲ ಅಂದ್ರೆ ಏನು ಮಾಡ, ಮೂರು ಬಿಟ್ಟವ್ರಿಗೆ ಏನ್ ಮಾಡಕ್ಕಾಗತ್ತೆ? ಕೊನೆಗೆ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ತೀರ್ಮಾನ ಮಾಡ್ತಾರೆ. ಕ್ರಮ ತೆಗೆದುಕೊಂಡು ನಾವು ಸುಮ್ಮನೆ ಇರಲ್ಲ ಅಂತ ಸ್ವಾಮೀಜಿ ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಪಾಪ ನೀವು ಅವ್ರ ಬಗ್ಗೆ ಹೇಳಿದ್ರಿ, ನಾನು ವಿನಂತಿ ಮಾಡ್ತೇನೆ, ಸ್ವಾಮೀಜಿಗಳಾದವ್ರು ಹೇಗಿರ್ಬೇಕು ಅನ್ನೋದನ್ನ ಸಿದ್ದೇಶ್ವರ ಶ್ರೀಗಳಂತ ಮಹಾಸ್ವಾಮಿಗಳನ್ನ ನೋಡಿ ಕಲ್ಕೋಬೇಕು. ಸಿದ್ಧಗಂಗಾ ಶ್ರೀಗಳಂತ ಮಹಾಸ್ವಾಮಿಗಳನ್ನ ನೋಡಿ ಕಲ್ಕೋಬೇಕು. ಒಬ್ಬ ಸ್ವಾಮಿಗಳು ಅಂತಂದ್ರೆ ಸರ್ವಸ್ವವನ್ನ ಅವರು ಸಮಾಜಕ್ಕೋಸ್ಕರ ತ್ಯಾಗ ಮಾಡತಕ್ಕಂಥವ್ರು. ಯಾವುದೋ ಒಬ್ಬ ವ್ಯಕ್ತಿನ ಅಥವಾ ಯಾವುದೇ ಒಂದು ಸಮಾಜನ, ಯಾವುದೇ ಒಂದು ಜಾತಿಯನ್ನ ಹಿಡ್ಕೊಂಡು ಅದನ್ನ ಸಮಾಜದಲ್ಲಿ ಆ ಒಂದು ದೆಸೆಯಲ್ಲಿ ದಿಕ್ಕಿನಲ್ಲಿ ಹೋರಾಟ ಮಾಡ್ತಕ್ಕಂಥ ನನ್ನ ಸ್ವಾಮಿಗಳು ಅಂತ ನಾನಂತೂ ಕರೆಯಲ್ಲ. ಯಾಕಂದ್ರೆ ನಾನು ಮಠದಲ್ಲಿ ಓದಿ ಬೆಳೆದಿದ್ದೆ. ನನ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ 6800 ಮಠಗಳಿದ್ದವು. 6800 ಮಠಗಳು, ಸುಮಾರು ಒಂದು 5000 ಚಿಲ್ಲರೆ ಮಠಗಳು, ಸಣ್ಣದು ದೊಡ್ಡದು ಹಿಡ್ಕೊಂಡು ಎಲ್ಲರದು ಫೋನ್ ನಂಬರ್ ನನ್ನ ಹತ್ರ, ಎಲ್ಲರ ಜೊತೆ ನಾನು ಸಂಪರ್ಕದಾಗಿರೋನು. ನಾನು ಶ್ರೀಶೈಲ ಜಗದ್ಗುರು ಪಾದಯಾತ್ರೆ ಮಾಡ್ಬೇಕಾದ್ರೆ ಬೆಳಗಾವಿಯಿಂದ ಶ್ರೀಶೈಲದವರೆಗೆ ಅದ್ರ ಜೊತೆಗೆ ನಾನು ನೇತೃತ್ವ ವಹಿಸ್ಕೊಂಡು ಪಾದಯಾತ್ರೆ ಮಾಡಿದ್ದೆ. ಎಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಆಗಲಿ, ಬೇರೆ ಸಮಾಜಗಳಾಗಲಿ, ನೀ ಉಪಜಾತಿ ಮೇಲೆ ಇನ್ನೊಂದ್ರ ಮೇಲೆ ಅದನ್ನು ಕೊಡು ಇದನ್ನು ಕೊಡು ಯಾವತ್ತೂ ಸಮಾಜಕ್ಕೆ ಹೇಳಿಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಾವು ಮಾಡ್ತಾ ಇದ್ವಿ ಅಷ್ಟೇ. ಅದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ.